ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಉದಾಹರಣೆ ಈಗ ಬೆಳಕಿಗೆ ಬಂದಿದೆ. ಕಳೆದ 4-5 ವರ್ಷಗಳಿಂದ ಮನೆ ಮೇಲೆ ಅಪಾಯಕಾರಿಯಾಗಿ ಬೆಳೆದಿರುವ ಮರದ ರೆಂಬೆಗಳನ್ನು ತೆರವುಗೊಳಿಸುವಂತೆ ಮನವೊಲಿಸ್ತಾ ಇದ್ರು, ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಇಂದಿರಾನಗರದ ನಿವಾಸಿಯೊಬ್ಬರು ಈಗ ಆರೋಪ ಮಾಡಿದ್ದಾರೆ. ಯಾಕಂದರೆ ಮನೆ ಪಕ್ಕದಲ್ಲೇ ಇರುವಂತಹ ಬೃಹತ್ ಮರದ ಕೊಂಬೆಗಳು ಮತ್ತು ರೆಂಬೆಗಳು ಮನೆ ಮೇಲೆಯೇ ವಾಲಿದ್ದು ಯಾವ ಕ್ಷಣದಲ್ಲಾದರೂ ಮುರಿದು ಬೀಳುವಂಥ ಆತಂಕದಲ್ಲಿ ಕುಟುಂಬ ಈಗ ದಿನ ಕಳೀತಾ ಇದೆ. ಈ ಬಗ್ಗೆ ಹಲವು ಬಾರಿ ಅಂದಿನ BBMP ಹಾಗೂ ಈಗಿನ GBA ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ, ಸಮಸ್ಯೆ ಬಗೆಹರಿದಿಲ್ಲ ಅನ್ನೋದು ಅಲ್ಲಿಯ ನಿವಾಸಿಗಳ ಅಳಲಾಗಿದೆ. ಅಧಿಕಾರಿಗಳಿಗೆ ಸಮಸ್ಯೆ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದರೂ ಕೂಡ ತಮ್ಮ ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದ್ದಾರೆ. ಸ್ಥಳ ಪರಿಶೀಲನೆ ಅಥವಾ ರೆಂಬೆಗಳ ತೆರವು ಕಾರ್ಯಕ್ಕೆ ಮುಂದಾಗಿಲ್ಲ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿದೆ. ಇನ್ನು ಪರಿಣಾಮ ಕುಟುಂಬ ಸದಸ್ಯರು ಜೀವ ಭಯದಲ್ಲೇ ವಾಸ ಮಾಡುವಂತಾಗಿದೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಈಗ ಆಗ್ರಹ ಪಡ್ತಾ ಇದ್ದಾರೆ. ಇನ್ನು GBA ಅಧಿಕಾರಿಗಳು ಯಾವ್ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಬೆಳಗ್ಗೆ ಟಿಫಿನ್ ಕಟ್ಕೊಂಡ್ಬರೋದು, ಇಲ್ಲಿ ಆಫೀಸಲ್ಲಿ ಎದುರು ಕೂತ್ಕೊಳೋದು, ಸಾಯಂಕಾಲ ಗಂಟೆ ವೆಯ್ಟ್ ಮಾಡೋದು, ಮತ್ತು ಲೆಟ್ರ್ಗಳೆಲ್ಲ ಕೊಟ್ಟು ಕೂಡ ನಮಗಿನ್ನ ನಮ್ಮ ಮನೆ ಮೇಲಿರೋಂಥ ಒಂದು ಅಪಾಯಕಾರಿ ಮರ ಐತೆ, ಇದನ್ನ ಇದುವರೆಗೂ ತೆರವುಗೊಳಿಸಿಲ್ಲ ಮೇಡಮ್. ಸುಮಾರು ಒಂದು 30 ಮನೆಗಳು ವಾಸ ಮಾಡ್ತಾಯಿದ್ದೀವಿ. ಒಂದು ಕೊಂಬೆ ಬಿದ್ದರೂ ಅರ್ಧ ಟನ್ ಒಂದೊಂದು ಕೊಂಬೆ ಐತೆ. ಸೊ ಮನೆ ಕೆಳಗಡೆ ಕೊಡೆ ಥರ ಇದ್ದೀವಿ. ಮಳೆಗಾಲಿ ಬಂದರೆ ನಮಗೆ ಭೀತಿ ಆಗಿದೆ ಮೇಡಮ್. ಆದರೂ ಯಾವುದೇ ಅಧಿಕಾರಿಗಳು ಅಲ್ಲಿ ಬಂದು ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಂತಿಲ್ಲ. ಪೊಲೀಸ್ ಅಧಿಕಾರಿಗಳು ನಾವು ಮೇಲ್ ಮಾಡಿದ್ದೀವಿ, ಅವರು ರೆಸ್ಪಾಂಡ್ ಇಲ್ಲ. ಮತ್ತು ನಾವು ಬಿಫೋರ್ ಇಂಡಿಪೆಂಡೆನ್ಸಿಂದ ವಾಸ ಮಾಡ್ತಾಯಿದ್ದೀವಿ, ನಮ್ಮ ತಾತ ಮುತ್ತಂದ್ರ ಕಾಲದಿಂದ. ಆದರೆ ನಮಗೆ ಒಂದು ಖಾತೆ ಮಾಡಿಕೊಡಿ ಅಂತೇಳಿ BBMP ಅಪ್ಲಿಕೇಶನ್ ಹಾಕಿದ್ರೆ ಅವ್ರು ಖಾತೆ ಮಾಡ್ತಾಯಿಲ್ಲ. ಯಾಕೆ ಅಂತ ರೀಸನ್ ಕೊಡ್ತಾಯಿರೋದು ನಮ್ಮ ಹತ್ರ ಟೈಟಲ್ ಡೀಡ್ ಇಲ್ಲ ಅಂತ. ಸೊ ಟೈಟಲ್ ಡೀಡು ನಮ್ಮ ತಾತ ಮುತ್ತಂದ್ರ ಕಾಲದಲ್ಲಿ ಯಾರಿಗೆ ಬಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಆದರೆ ನಾವು ಲಾಂಗ್ ಪೊಸಿಷನಿಂದ ನಾವು ಖಾತಾ ರಿಕ್ವೆಸ್ಟ್ ಮಾಡಿದ್ರು ನಮ್ಗೆ ಖಾತಾ ಕೊಡ್ತಾಯಿಲ್ಲ. ನಾವು ಸುಮಾರು ಕೆಲಸಕ್ಕೆ ಕಳ್ಕೊಂಡು ಬೀದಿಗೆ ಬಂದಿದ್ದೀವಿ. ಸೊ ನಮಗೆ ತುಂಬ ಅಪಾಯ ಕಾಣಿಸ್ತಾ ಇದೆ. ಮರ ಬಿದ್ದು ಸಾಯ್ತೀವಿ, ಇಲ್ಲ ಏನು ಕುಂಡು ಪೋಗರಿಗಳು ಬಂದು ನಮ್ಮನ್ನು ಯಾವಾಗ ವೆಕೇಟ್ ಮಾಡ್ತಾರೋ ಅನ್ನೋದು ಭೀತಿಯಲ್ಲಿ ನಾವು ಜೀವನ ಮಾಡ್ತಿದ್ದೀವಿ ಮೇಡಮ್. ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು. ಈ ನಾವು ನಾಗರಿಕರಾಗಿದ್ದೀವೋ ಅಥವಾ ಏನಾಗಿದ್ದೀವೋ ಅಂತ ನಮ್ಗೆ ಅಟ್ಲೀಸ್ಟ್ ಅದಾದರೂ ಬಹಿರಂಗ ಪಡಿಸ್ಬೇಕು ಅವರು. ನಮ್ಗೆ ಅದೊಂಥರ ಭೀತಿ ಆಗಿಬಿಟ್ಟಿದೆ. ಮಾನಸಿಕ ಹಿಂಸೆ ಒತ್ತಡದಿಂದ ನಾವು ದಿನನಿತ್ಯ ಜೀವನ ಮಾಡ್ತಾಯಿದ್ದೀವಿ ಮೇಡಮ್. ಓಕೆ ಸರ್, ಇವಾಗ ನೀವು 2022 ಅಂದರೆ BBMP ಯಾವಾಗಿಂದ BBMP ಇತ್ತು ಆವಾಗಿಂದ ನಾನು BBMPಗೆ ಓಡಾಡ್ತಿದ್ದೀನಿ, GB ಆದಾಗಿಂದ GBಯಲ್ಲಿ ಓಡಾಡ್ತಿದ್ದೀನಿ. ಆದರೆ ಆವಾಗ 2022ರಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಂದರೆ ಒಂದು ಮರ ನಮ್ಮ ಮನೆ ಮೇಲೆ ಬಂದಿದೆ, ಅದನ್ನು ರೆಂಬೆ ಕೊಂಬೆಗಳನ್ನು ಕಡಿದು ಸ್ವಲ್ಪ ತೆರವುಗೊಳಿಸಿ ಅಂತ ಹೇಳಿದ್ದೀರಾ. ಆದರೆ ಇಲ್ಲಿ ಬಂದು ಕಂಪ್ಲೇಂಟ್ ಸ್ವೀಕರಿಸಿ ಬರ್ತೀವಿ ಅಂತ ಉಡಾಫೆ ಉತ್ತರಗಳನ್ನು ನೀಡಿ ಇದುವರೆಗೂ ನಿಮ್ಮ ಮನೆ ಹತ್ರ ಬಂದಿಲ್ಲ ಅನ್ನೋದು ನಿಮ್ಮ ಆರೋಪ ಅಲ್ವಾ ಸರ್? ಹೌದು ಮೇಡಮ್. ಬರೀ ಒಂದು ಕೊಂಬೆಯಿಂದ ಕಟ್ ಮಾಡಿ ಮತ್ತು ಯಾರೋ ಅಬ್ಜೆಕ್ಷನ್ ಮಾಡಿ ಅವ್ರು ಯಾರೋ ರೌಡಿ ಕ್ಯಾಟಗರೀಸು ಬಂದು ಅಬ್ಜೆಕ್ಷನ್ ಮಾಡಿದ್ದಕ್ಕೆ 1-2 ಕೊಂಬೆ ಕಟ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದನ್ನು ಕೇಳಿದ್ರೆ ಅವ್ರು ಯಾವುದೇ ಒಂದು ರಿಕ್ವೆಸ್ಟು ಕೊಟ್ಟಿಲ್ಲ, ಅಬ್ಜೆಕ್ಷನ್ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇವರು ಸೊಬು ಬೆಳ್ತಾರೋದು ನಮಗೆ ಅಬ್ಜೆಕ್ಷನ್ ಮಾಡ್ತಾಯಿದ್ದಾರೆ, ಹಂಗಾಗಿ ನಾವು ಬರೋಕ್ಕಾಗಲ್ಲ. ಅಂದರೆ ಜನ ಸಾಯ್ಬೋದಾ, ಅಬ್ಜೆಕ್ಷನ್ ಮುಖ್ಯನೋ ಜನ ಸಾಯೋದು ಮುಖ್ಯನೋ ಅನ್ನೋದು ನಮಗೆ ಅವ್ರ ಹತ್ತುಗಳು ಅರ್ಥ ಆಗ್ತಾಯಿಲ್ಲ ಮೇಡಮ್. ಆದರೆ ನಾವು ಸುತ್ತಾಡ್ಕೊಂಡೇ ಇದ್ದೀವಿ, ಏನೋ ಒಂದು ಆಗುತ್ತೆ, ನ್ಯಾಯ ಸಿಗುತ್ತೆ ಅಂತ ಸುತ್ತಾಡ್ತಾನೆ ಇದ್ದೀವಿ ಮೇಡಮ್. ಆಮೇಲೆ ಕೃಷ್ಣ ಬೈರೇಗೌಡರು ಸುಮಾರು ನ್ಯೂಸ್ ನೋಡಿದ್ದೀವಿ ನಾವು. ಅವರು ನಿವಾಸಿಗಳಿಗೆ ಹಕ್ಕುಪತ್ರ ಕೊಡೋದು ಅಥವಾ ಏನೋ ಒಂದು ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಏರಿಯಾ ನಿವಾಸಿಗಳಿಗೆ ಇದುವರೆಗೂ ಎಷ್ಟೋ ಸಂಘಟನೆಗಳೈತೆ, ಆ ಸಂಘಟನೆಗಳು ಏನಕ್ಕಾಯ್ತು ಅಂತ ಗೊತ್ತಿಲ್ಲ. ಇದುವರೆಗೂ ನಮ್ಮ ಏರಿಯಾಗೆ ಯಾವುದೇ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಜನ ಅತಂತ್ರವಾಗಿ ಜೀವನ ಮಾಡ್ತಿದ್ದೀವಿ. ಸುಮಾರು 2022ರಿಂದ ನಾನು ಓಡಾಡ್ತಾ ಇದ್ದೀನಿ ಮೇಡಮ್.